ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, ಸ್ವಲ್ಪ ಸೈಡ್ ಲೈನ್ಗೆ ಹೋದಂಗೆ ಆಯ್ತಿದ್ದು. ಹೀಟೆಡ್ ಪೊಲಿಟಿಕಲ್ ಡಿಬೇಟು ಬೇಕು ಒಂದು ಸೈಡ್ ಲೈನಿಗೆ ಕಳಿಸಲಾಯ್ತಾ? ಅದೇ ನನಗನ್ಸುತ್ತೆ ಇದರಲ್ಲಿ ಹೈಕಮಾಂಡ್ನ ಮಧ್ಯಪ್ರವೇಶ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಪೊಲಿಟಿಕಲ್ ಫೈಟನ್ನು ಕೂಡ ಗಣನೆಯಲ್ಲಿಟ್ಕೊಂಡು ಕಾಂಗ್ರೆಸ್ನ ಮುಂದಿನ ಭವಿಷ್ಯವನ್ನು ಕೂಡ ನೋಡಿಕೊಂಡು ಹೈಕಮಾಂಡ್ ಒಂದಿಷ್ಟು ಸಲಹೆಗಳನ್ನು ಸಿದ್ದರಾಮಯ್ಯನವರಿಗೆ ನಿಶ್ಚಿತವಾಗಿ ನೀಡಿದೆ. ಯಾವ ಇನ್ ಪ್ರಿನ್ಸಿಪಲ್ ರಾಹುಲ್ ಗಾಂಧಿ ಅವರಂತೂ ಇದ್ರ ಬೆಂಬಲಕ್ಕಿದ್ದಾರೆ. ನಿಶ್ಚಿತ ನೋಡಿ, ಇನ್ ಪ್ರಿನ್ಸಿಪಲ್ ರಾಹುಲ್ ಗಾಂಧಿ ಅದರ ಜೊತೆಗಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಈಗ ಜಾತಿ ಗಣತಿಯನ್ನು ತಾತ್ವಿಕವಾಗಿ ಒಪ್ಕೊಂಡು ಸೆನ್ಸಸ್ನಲ್ಲಿ ಮಾಡಲಿಕ್ಕೆ ಹೊರಟಿದೆ. ಹೀಗಿರುವಾಗ ಈ ವರದಿ ಒಂದು ರೀತಿ ಅವೈಜ್ಞಾನಿಕ ಅಂತಕ್ಕಂಥದ್ದನ್ನು ಅವರದೇ ಪಕ್ಷದ ಸಚಿವರು ಹೇಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆತುರತೆಯಿಂದ ಏನಾದರೂ ಮಾಡಲಿಕ್ಕೆ ಹೊರಟ್ರೆ ಅದು ಸಿದ್ದರಾಮಯ್ಯನವರಿಗೆ ತಕ್ಷಣಕ್ಕೆ ಲಾಭ ಆಗ್ಬೋದು, ಆದರೆ ಕಾಂಗ್ರೆಸ್ ಪಾರ್ಟಿಗೆ ಅದರಿಂದ ನಷ್ಟ ಆಗುತ್ತೆ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಕಾರಣದಿಂದ ನೀವು ಏನೇನು ವರದಿಯನ್ನು ತಯಾರಿಸಿದೆ, ಏನೇನು ಡೇಟಾ ಸಂಗ್ರಹ ಆಗಿದೆ, ಅದು ಒಂದು ಸಲ ಸಾರ್ವಜನಿಕಗೊಳ್ಳಲಿ. ಯಾಕಂದ್ರೆ ನೋಡಿ, ಎ ಜೆ ಸದಾಶಿವ್ ರಿಪೋರ್ಟನ್ನು ಕೊಡಲಾಗಿತ್ತು ಸರ್ಕಾರಕ್ಕೆ, ಅದು ಎಂದೂ ಸಾರ್ವಜನಿಕಲೇಗೊಳ್ಳಿಲ್ಲ. ಅದು ಹೌದು, ಕ್ಯಾಬಿನೆಟ್ ಎದುರುಗಡೆ ಬಂತು, ಇನ್ನೊಂದು ಸಮಿತಿಯನ್ನು ರಚಿಸಲಾಯಿತು, ನೀವು ಆ ವರದಿಯನ್ನು ಕೊಡಿ ಅಂತಕ್ಕಂಥದ್ದನ್ನು ಹೇಳಲಾಯಿತು. ಕಾಂತರಾಜ್ ಆಯೋಗದ ವರದಿ ಕೂಡ ನೀವು ನಾಳೆ ಅದು ಇಂಪ್ಲಿಮೆಂಟ್ ಆಗಬೇಕಾದ್ರೆ, ಕಾಂತರಾಜ್ ಅನ್ನೋದು ಬೇಡ, ಜಯಪ್ರಕಾಶ್ ಹೆಗಡೆ ವರದಿ ಅಂತಲೇ ಅಂದ್ಕೊಳ್ಳೋಣ. ಅದು ಇಂಪ್ಲಿಮೆಂಟ್ ಆಗಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂಥ ಜಾತಿ ಹೈರಾರ್ಕಿಗಳು, ಜಾತಿ ತಿಕ್ಕಾಟಗಳು, ಜಾತಿಯ ನಡುವಿನ ಪೊಲಿಟಿಕಲ್ ಆಗಿರ್ತಕ್ಕಂಥ ಏನು ಮತಭೇದಗಳಿವೆ ಅವುಗಳನ್ನು ಸರಿಪಡಿಸಿ ನೀವು ಒಮ್ಮತದ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಅದು ಪೀಪಲ್ ಅಟ್ ಲಾರ್ಜ್ಗೆ ಬಿಡುಗಡೆಗೊಳಿಸದೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಕರೆಕ್ಟ್. ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವರದಿ ಇರಲಿ, ಇಲ್ಲ ಅವರೊಂದು ವರದಿ ಕೊಟ್ಟಿದ್ದಾರೆ, ನಾವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ವಿ, ನಾಳೆ ಸದನಕ್ಕೆ ಹೋಗ್ತೀವಿ, ಅಲ್ಲಿ ಅಪ್ರೂವ್ ತೆಗೆದುಕೊಳ್ತೀವಿ, ಒಂದು ಬಿಲ್ ತರ್ತೀವಿ, ಹಂಗೆ ಮಾಡೋಕ್ಕಾಗಲ್ಲ. ಅದನ್ನೇ ಹೈಕಮಾಂಡ್ ಸಿದ್ದರಾಮಯ್ಯದವ್ರಿಗೆ ಹೇಳ್ತಿದೆ, ಪಬ್ಲಿಕ್ ಎಟ್ ಲಾರ್ಜ್ಗೆ ಇದನ್ನು ಬಿಡುಗಡೆಗೊಳಿಸಿ ಕರೆಕ್ಷನ್ಸ್ ಎಲ್ಲೆಲ್ಲಿ ಮಾಡಲಿಕ್ಕೆ ಅವಕಾಶ ಇದೆಯೋ ಆ ಕರೆಕ್ಷನ್ಸ್ಗೆ ಸರ್ಕಾರವೇ ಅವಕಾಶವನ್ನು ಮಾಡಿಕೊಡ್ಲಿ, ಟೈಮ್ ಲಿಮಿಟನ್ನು ಕೊಡಲಿ. ಅದಾದಮೇಲೆ ವರದಿಯ ಸ್ವೀಕೃತಿ ಮಾಡಬೇಕೋ ಬೇಡವೋ ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಿ. ಅದರಲ್ಲಿ ಇನ್ನೊಂದು ಟ್ಯಾಕ್ಟಿಕ್ಸ್ ಕೂಡ ಇದೆ ಅಜಿತ್. ಯಾಕೆ ಇದಾಗ್ತಿದೆ ಅಂತಂದರೆ, ಒಂದು ಕಡೆ ಬಿ ಜೆ ಪಿ ಸರ್ಕಾರ ನಾವು ಜಾತಿ ಗಣತಿಯನ್ನು 2026ನ ಸೆನ್ಸಸ್ನಲ್ಲಿ ತರ್ತೀವಿ ಅಂತ ಹೇಳಿರುವಾಗ ನೀವು ಒಂದು ವೇಳೆ ಇದು ಉಲ್ಟಾ ಬಂದ್ಬಿಟ್ರೆ ಅಂತ ಆ ಸೆನ್ಸಸ್ನ ರಿಪೋರ್ಟ್, ಆ ಸೆನ್ಸಸ್ನ ನಂಬರ್ಸು ಮತ್ತು ಇದು ಒಂದಕ್ಕೊಂದು ಡಿಫರಿಂಗ್ ಇದ್ದರೆ ಆಗಲೂ ಕೂಡ ಒಂದು ಸಮಸ್ಯೆ ಹೇಳುತ್ತೆ. ಯು ಹ್ಯಾವ್ ಟು ಗೋ ಟು ಕೋರ್ಟ್ ಅಗೇನ್. ಹೌದು. ಆ ಕಾರಣದಿಂದ ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ಅಡ್ವೈಸ್ ಮಾಡ್ತಾ ಇದೆ, ಸರಿ ಜಾತಿ ಗಣತಿಯ ಬಗ್ಗೆ ತಾತ್ವಿಕವಾಗಿರ್ತಕ್ಕಂಥ ನಿಲುವನ್ನು ನಾವು ತೆಗೆದುಕೊಂಡಿದ್ದೀವಿ, ಅದನ್ನು ಕ್ಯಾಬಿನೆಟ್ವರೆಗೆ ತಂದು, ಆದರೆ ಮುಂದಿನ ಹಂತದಲ್ಲಿ ಏನಾದರೂ ಮಾಡಬೇಕಾದ್ರೆ, ಈಗ ಸೆನ್ಸಸ್ ಬರೋದು 2026ರಲ್ಲಿ, ಅಲ್ಲಿವರೆಗೆ ಇಲ್ಲ ನಾವು ಸೆನ್ಸಸ್ ಬಂದಮೇಲೆ ಅದನ್ನೇ ತೆಗೆದುಕೊಳ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿಯವರೆಗೆ ಈ ರಿಪೋರ್ಟ್ನ ಬಗ್ಗೆ ಇದನ್ನು ಪಬ್ಲಿಕ್ ಎಟ್ ಲಾರ್ಜ್ಗೆ ಬಿಡುಗಡೆಗೊಳಿಸಿ ಒಂದು ಸಾರ್ವಜನಿಕ ಚರ್ಚೆ ಆ್ಯಂಡ್ ಡೆಮೊಕ್ರೆಟಿಕ್ ವೇದಲ್ಲಿ ಇದು ಆಗಲೇಬೇಕು. ಹೌದು ಹೌದು. ಜಾತಿ ಗಣತಿಯ ವಿರೋಧದಲ್ಲಿದ್ದವರು ಜಾತಿ ಗಣತಿಗೆ ವಿರೋಧದಲ್ಲಿದ್ದಾರಾ ಅಥವಾ ಮೊಡಾಲಿಟೀಸ್ ಏನಿದೆ, ಎನ್ಯುಮರೇಷನ್ ಇದೆ, ಅದಕ್ಕೆ ಮಾತ್ರ ವಿರೋಧ ಇದ್ದಾರೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟಗೊಳ್ಬೇಕಾಗತ್ತೆ. ರೈಟ್. ಹಾಗಿರುವಾಗ ನನಗನ್ಸುತ್ತೆ ಅಜಿತ್, ಸರ್ಕಾರ ಏನು ಮಾಡಲಿಕ್ಕೆ ಹೊರಟಿದೆ ಅಂದರೆ ಪಬ್ಲಿಕ್ ಎಟ್ ಲಾರ್ಜಲ್ಲಿ ಬಿಡುಗಡೆಗೊಳಿಸಿ, ಇನ್ನೊಮ್ಮೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಲ್ಲಿ ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟು, ನಂತರ ಅಗೇನ್ ಇದನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡು ನಾವು ಸೆಷನ್ನಲ್ಲಿ ಇಡ್ತೀವಿ ಅಂತಕ್ಕಂಥ ಒಂದು ಲಾಂಗ್ ಆಗಿರ್ತಕ್ಕಂಥ ದಾರಿಯನ್ನು ಸರ್ಕಾರ ಹುಡ್ಕೊಂಡಿದೆ ಅನಿಸುತ್ತೆ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಸಿದ್ದರಾಮಯ್ಯನವ್ರಿಗೆ ಮಾಡಿರ್ತಕ್ಕಂಥ ಒಂದು ಮನವರಿಕೆ ಅಂತ ಅನಿಸುತ್ತೆ. ಅದರ ಜೊತೆಗೆ ಇದು ಸಿದ್ದರಾಮಯ್ಯನವರು ತಮ್ಮ ವೋಟ್ ಬ್ಯಾಂಕನ್ನು ಅಡ್ರೆಸ್ ಮಾಡುವುದಕ್ಕೆ ಬಳಸಿಕೊಂಡ ಒಂದು ಮಾರ್ಗ ಅನ್ನೋದು ಎಷ್ಟು ಸತ್ಯನೋ, ಪೊಲಿಟಿಕಲ್ ಅಡ್ವರ್ಸರಿಗೆ ಉತ್ತರ ಕೊಡೋದಕ್ಕೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಅಕ್ಟೋಬರ್ ನವೆಂಬರ್ನಲ್ಲಿ ಏನೋ ಒಂದು ದೊಡ್ಡ ಚರ್ಚೆ ಶುರುವಾಗುತ್ತೆ ಅನ್ನೋದು ವದಂತಿ ಇದೆ. ಆ ಸಂದರ್ಭದಲ್ಲಿ ಇದು ಮತ್ತೆ ಲೈಮ್ಲೈಟಿಗೆ ಬರುತ್ತಾ? ಅದಿತ್ತು. ಕಾಂಗ್ರೆಸ್ ಈ ವಿಷಯದಲ್ಲಿ ಅಡ್ಡಕತ್ತರಿಯಲ್ಲಿ ಸಿಲುಕತ್ತೆ. ಅದು ಕಾಂಗ್ರೆಸ್ಸು ಸಿಲುಕತ್ತೆ, ನೆಕ್ಸ್ಟ್ ಬಿ ಜೆ ಪಿನೂ ಸಿಲುಕತ್ತೆ. ಯಾಕಂದರೆ ಈಗ ನೀವು ಜಾತಿ ಗಣತಿಯನ್ನು ತರ್ತಾ ಇರೋದು ಯಾಕೆ? ಹಿಂದುಳಿದ ವರ್ಗಗಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ಅವ್ರದ್ದೊಂದು ಬೇಡಿಕೆ ಇದೆ ಭಾಳ ವರ್ಷ. ಹೌದು. ನಮ್ಮ ಸ್ಥಿತಿಗತಿ ಏನಿದೆ ಅಂತಕ್ಕಂಥದ್ದನ್ನು ಸರ್ಕಾರ ಅದನ್ನು ಎನ್ಯೂಮರೇಟ್ ಮಾಡಲಿ, ಹೇಳಿ ಅಂತಕ್ಕಂಥ. ನ್ಯಾಚುರಲಿ ಇವತ್ತು ಜಾತಿ ಗಣತಿಗೆ ನಮ್ಮ ವಿರೋಧ ಇಲ್ಲ ಅಂತಕ್ಕಂಥದ್ದನ್ನು ಏನು ಬಲಾಢ್ಯ ಸಮುದಾಯಗಳು ಹೇಳ್ತಾ ಇವೆ,
ಅವು ಆನ್ ರೆಕಾರ್ಡ್ ಮಾತ್ರ ಅದನ್ನು ಹೇಳ್ತಾ ಇವೆ, ಅವ್ರ ವಿರೋಧ ಇರತಕ್ಕಂಥದ್ದು ಜಾತಿ ಗಣತಿಗೆ. ಹೌದು, ನೀವು ಬಲಾಢ್ಯ ಸಮುದಾಯಗಳನ್ನು ಆನ್ ರೆಕಾರ್ಡ್ ಆಫ್ ರೆಕಾರ್ಡ್ ಎರಡೂ ಮಾತಾಡಿಸ್ ನೋಡಿ. ಹೀಗಿರುವಾಗ ಕಾಂಗ್ರೆಸ್ನ ಸಮಸ್ಯೆ ಏನು ಅಂತಂದರೆ, ನವೆಂಬರ್ನಲ್ಲಿ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ, ನೀವು ಇವತ್ತೇನು ಜಾತಿ ಗಣತಿಯನ್ನು ಮಾಡಿಸಿ ಅಂತಕ್ಕಂಥದ್ದನ್ನು ಹೇಳ್ತಿದ್ದೀರಿ, ಅದರ ಒಂದು ಪರಸ್ಪರ ಪೊಲಿಟಿಕಲಿ ವಿರೋಧದ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತೀರಿ. ಅವಾಗ ಅದು ಹೆಲ್ಪ್ ಹೆಂಗಾಗತ್ತೆ? ಆ ಕಾರಣದಿಂದ ಬೀಸೋ ದೊಣ್ಣೆ ತಪ್ಪಿದರೆ 1000 ವರ್ಷ ಆಯುಷ್ಯ ಅಂತಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಅನಿಸ್ತಾ ಇದೆ, ನಾವು ಜಾತಿ ಗಣತಿಯ ಪರವಾಗಿದ್ದೀವಿ ಅನ್ನುವ ಸ್ಟ್ಯಾಂಡನ್ನು ತೆಗೆದುಕೊಳ್ಬೇಕು, ಅದರ ಜೊತೆ ಟೈಮ್ ಬಾಯ್ ಕೂಡ ಮಾಡಬೇಕು, ನಂತರ ಅದನ್ನು 2026ನ ಸೆನ್ಸಸ್ ಜೊತೆ ಅಲೈನ್ ಮಾಡಬೇಕು. ಆಗೇನಾದರೂ ವಿಪರೀತವಾಗಿರ್ತಕ್ಕಂಥ ಪರಿಸ್ಥಿತಿ ಬಂದರೆ ಕೇಂದ್ರ ಸರ್ಕಾರದ ಮೇಲೂ ಕೂಡ ನೀವು ಆರೋಪಗಳನ್ನು ಮಾಡ್ಬೋದು, ಅವಕಾಶ ಇದ್ದೇ ಇದೆ. ಕರೆಕ್ಟ್. ಹೀಗಾಗಿ ಇದು ಒಂದು ನನಗನ್ಸುತ್ತೆ ಇದಕ್ಕೊಂದು ಉದ್ದನೆಯ ದಾರಿ ಬೇಕಾಗತ್ತೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ. ಅದನ್ನು ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡಿಕೊಟ್ಟು ನೀವು ಈಗ ಇದನ್ನು ಯಥಾವತ್ತಾಗಿ ಜಾರಿಗೊಳಿಸ್ಲಿಕ್ಕೆ ಹೊರಟ್ರೆ ಸಮಸ್ಯೆ ಆಗತ್ತೆ. ಎಸ್, ಹೀಗಾಗಿ ಪಬ್ಲಿಕ್ ಅಟ್ ಲಾರ್ಜ್ಗೆ ಬಿಡುಗಡೆಗೊಳಿಸಿ ನಂತರ ಅದನ್ನು ರೀಎನ್ಯೂಮರೇಟ್ ಮಾಡಲಿಕ್ಕೆ ಎಲ್ಲೆಲ್ಲ ಅವಕಾಶ ಇದೆ ಅದನ್ನು ರೀಎನ್ಯೂಮರೇಟ್ ಮಾಡಿಸಿ ನಂತರ ಕ್ಯಾಬಿನೆಟ್ಗೆ ಬಂದು ಸದನಕ್ಕೆ ಬರತಕ್ಕಂಥದ್ದು ಸರಿಯಾದ ಮಾರ್ಗ ಅಂತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಮನವರಿಕೆ ಸಿದ್ದರಾಮಯ್ಯನವ್ರಿಗೆ ಮಾಡಿಕೊಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.